ಸರಿಸುಮಾರು 2300 ವರ್ಷಗಳ ಹಿಂದೆ ಅಖಂಡ ಭಾರತದ ಕನಸನ್ನು ನನಸಾಗಿಸಲು ಹೊರಟ ರಾಜಕುಮಾರನ ಕಥೆ. ಘೋರ ರಕ್ತಪಾತದ ಮಹಾನಾಶದಿಂದ ಶಾಂತಿಯ ಮಂತ್ರವನ್ನು ಕಲಿತು ಶ್ರೇಷ್ಠ ಧರ್ಮ ಬೋಧಕನಾದ ಕಥೆ. ಸದಾಕಾಲ ಪ್ರಜೆಗಳ ಹಾಗೂ ದೇಶದ ಪ್ರಗತಿ ಮಾಡುತ್ತಾ ಪ್ರಬುದ್ಧ ಮಾದರಿ ರಾಜನಾದ ಕಥೆ. ಆತನ ಲಾಂಛನವೊಂದು ರಾಷ್ಟ್ರ ಲಾಂಛನವಾದ ಕಥೆ. ಪ್ರಪಂಚದಾದ್ಯಂತ ಬೌದ್ಧ ಧರ್ಮವು ಪಸರಿಸಲು ಪಣತೊಟ್ಟ ಮಹಾನ್ ಚಕ್ರವರ್ತಿಯ ಕಥೆ. ಸೂರ್ಯ ಚಂದ್ರ ಇರುವವರೆಗೂ ಅಜರಾಮರವಾಗಿ ಉಳಿದಿರುವ ಬಲಿಷ್ಠ ಚಕ್ರವರ್ತಿಯ ಕಥೆ. ಅಂದ ಹಾಗೆ ಇದು ಕಥೆಯಲ್ಲ, ಇತಿಹಾಸದ ಪುಟಗಳಲ್ಲಿ ದ ಗ್ರೇಟ್ ಎಂದು ಅಚ್ಚಳಿಯದೇ ಉಳಿದಿರುವ ಮಹಾನ್ ಧರ್ಮಸಹಿಷ್ಣು ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಚರಿತ್ರೆ. ಈ ಚರಿತ್ರೆ ಶುರುವಾಗುವುದು ಮಗಧ ಸಾಮ್ರಾಜ್ಯದಿಂದ. ರಾಜನೀತಿ ನಿಪುಣ, ಭಾರತದ ಪ್ರಥಮ ಐತಿಹಾಸಿಕ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನಿಂದ. ಕ್ರಿಸ್ತಪೂರ್ವ 322ರಲ್ಲಿಯೇ ಪರಕೀಯರ ಆಳ್ವಿಕೆಯಿಂದ ದೇಶವನ್ನು ಮುಕ್ತಗೊಳಿಸಿ ಈಗಿನ ಅಫಘಾನಿಸ್ತಾನದಿಂದ ಕರ್ನಾಟಕದ ತುಂಗೆ ನದಿಯ ದಡದವರೆಗೆ ವಿಶಾಲ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ತದನಂತರ 25 ವರ್ಷಗಳ ಕಾಲ ದಕ್ಷ ಆಡಳಿತಗಾರನಾಗಿ ಏಕೀಕೃತ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ನಡೆಸುತ್ತಾನೆ. ಚಂದ್ರಗುಪ್ತ ಮೌರ್ಯನ ಕಾಲವಾದ ನಂತರ ಕ್ರಿಸ್ತಪೂರ್ವ 298ರಲ್ಲಿ ಆತನ ಪುತ್ರ ಬಿಂದುಸಾರ ಅಧಿಕಾರಕ್ಕೆ ಬರುತ್ತಾನೆ. ನಮಸ್ಕಾರ ಅಮಾತ್ಯರೇ. ದ್ವಾರಪಾಲಕ, ಪ್ರಭುಗಳನ್ನು ಕಾಣಬೇಕಾಗಿದೆ. ಪ್ರಭುಗಳು ಮಲಗಿ ಸ್ವಲ್ಪ ಹೊತ್ತಾಯಿತು ಅಮಾತ್ಯರೇ. ಮಹಾರಾಣಿಯವರು ಪ್ರಭುಗಳನ್ನು ಎಚ್ಚರಗೊಳಿಸಬೇಡಿ ಎಂದಿದ್ದಾರೆ. ರಾಜಕಾರ್ಯದಲ್ಲಿ ಎಚ್ಚರ ತಪ್ಪಬಾರದು. ಸಮಯ ಸಂದರ್ಭಗಳ ಪರಿವಿಲ್ಲದೆ ರಾಜ್ಯಾಡಳಿತದ ಕರ್ತವ್ಯ ನಿರ್ವಹಣೆ ಮಾಡಬೇಕು. ದ್ವಾರಪಾಲಕ, ನೀನು ಭಯಪಡಬೇಕಾದ ಕಾರಣವಿಲ್ಲ. ಅವರೇನಾದರೂ ಕೋಪಗೊಂಡರೆ ಅದಕ್ಕೆ ನಾನೇ ಹೊಣೆಯಾಗುತ್ತೇನೆ. ಹೋಗು, ನಾನು ಬಂದಿರುವ ವಿಷಯವನ್ನು ಪ್ರಭುಗಳಿಗೆ ಹಾಗೂ ಮಹಾರಾಣಿಯವರಿಗೆ ತಿಳಿಸು. ರಾಧಗುಪ್ತನಿಗೆ ಬಿಂದುಸಾರನಿಗಿಂತಲೂ ಹೆಚ್ಚು ವಯಸ್ಸಾಗಿತ್ತು. ಮಂತ್ರಿ ಪರಿಷತ್ತಿನ ಎಲ್ಲಾ ಸದಸ್ಯರು ಪ್ರಧಾನ ಅಮಾತ್ಯರಾದ ರಾಧಗುಪ್ತನಿಗೆ ಹೆಚ್ಚು ಮನ್ನಣೆ ನೀಡುತ್ತಿದ್ದರು. ಏಕೆಂದರೆ ರಾಧಗುಪ್ತನು ಆಚಾರ್ಯ ಚಾಣಕ್ಯನ ಆದರ್ಶವನ್ನೇ ಪಾಲಿಸುತ್ತಿದ್ದರು. ಆದ್ದರಿಂದ ಬಿಂದುಸಾರನು ಅವರ ಮಾತಿಗೆ ಹೆಚ್ಚು ಮನ್ನಣೆ ನೀಡುತ್ತಿದ್ದರು. ರಾಜನಿಷ್ಠೆಗಿಂತ ಸಾಮ್ರಾಜ್ಯದ ನಿಷ್ಠೆ ಮುಖ್ಯವಾಗಿತ್ತು. ಕೆಲವು ಸಲ ಈ ಕಾರಣದಿಂದ ಬಿಂದುಸಾರನ ನಿರ್ಧಾರವನ್ನು ವಿರೋಧಿಸುತ್ತಿದ್ದರು. ಮಹಾಪ್ರಭು ಹಾಗೂ ಮಹಾರಾಣಿಗೆ ನನ್ನ ನಮಸ್ಕಾರಗಳು. ಅಮಾತ್ಯರೇ, ಕುಳಿತುಕೊಳ್ಳಿ. ಈ ವೇಳೆಯಲ್ಲಿ ಮಾತನಾಡಬೇಕಾದ ಯಾವ ಮಹತ್ವದ ಕಾರ್ಯವಿದೆ? ಇದೇ ಪ್ರಭು, ಉಜ್ಜಯಿನಿಯಿಂದ ನಮ್ಮ ಗೂಢಾಚಾರರು ಕಳಿಸಿರುವ ವಾರ್ತೆ ಆತಂಕಕಾರಿಯಾಗಿದೆ. ಆತಂಕಕಾರಿ ಎಂದರೆ? ಅಲ್ಲಿ ಪ್ರಜೆಗಳು ದಂಗೆ ಏಳುವ ಸೂಚನೆ ಇದೆ. ದಂಗೆಯೇ? ನಂಬಲು ಅಸಾಧ್ಯವಾದ ವಿಷಯವನ್ನು ಹೇಳುತ್ತಿರುವಿರಿ. ನಮ್ಮ ಸಾಮ್ರಾಜ್ಯದ ಒಂದು ಭಾಗದಲ್ಲಿ ನಮಗೆ ತಿಳಿಯದಂತೆಯೇ ದಂಗೆಯೇ? ಅಲ್ಲಿರುವ ನಮ್ಮ ಮಂಡಲಾಧೀಶ್ವರ ಸರಿಯಾಗಿ ಆಡಳಿತ ನಡೆಸುತ್ತಿಲ್ಲವೇ? ಅದು ನಿಜವಾಗಿದ್ದರೆ ಈ ವೇಳೆಗೆ ನಮಗೆ ಸೂಚನೆ ಸಿಗಬೇಕಿತ್ತಲ್ಲವೇ? ಪ್ರಭು, ಅಲ್ಲಿ ಮಂಡಲಾಧೀಶ್ವರನ ಬಗ್ಗೆ ಅಸಮಾಧಾನ ಇದ್ದಿದ್ದು ನಿಜ. ಈ ವಿಷಯವನ್ನು ನಾನು ಮೊದಲೇ ತಮ್ಮ ಗಮನಕ್ಕೆ ತಂದಿದ್ದೆ. ಆದರೆ ಹೀಗೆ ಹಠಾತ್ ದಂಗೆ ಏಳುವ ಹಂತಕ್ಕೆ ಬರಬಹುದೆಂದು ಊಹಿಸಿರಲಿಲ್ಲ. ಬಹುಶಃ ಬಹುದಿನಗಳ ಅಸಮಾಧಾನ ಈ ತಕ್ಷಣ ಸ್ಫೋಟಗೊಳ್ಳುವ ಹಂತ ತಲುಪಿರಬೇಕೆಂದು ಕಾಣುತ್ತದೆ. ಹಾಗಾದರೆ ನಾವು ಶೀಘ್ರವಾಗಿ ಏನಾದರೂ ಯೋಜನೆ ಮಾಡಬೇಕಾಗಿದೆ. ಇಲ್ಲವಾದರೆ ದಂಗೆ ಎಲ್ಲ ಕಡೆ ಹಬ್ಬಿದರೆ ನಿಯಂತ್ರಿಸುವುದು ತುಂಬಾ ಕಷ್ಟವಾಗುತ್ತದೆ. ಇದೇ ಸರಿಯಾದ ಸಮಯ ಅಶೋಕನನ್ನು ಮಂಡಲಾಧೀಶ್ವರನಾಗಿ ನೇಮಿಸಲು. ಅಮಾತ್ಯರೇ, ಅಮಾತ್ಯರೇ, ಹಾ ಹೇಳಿ ಪ್ರಭು. ಹೀಗೇನು ಮಾಡುವುದು? ನೀವೇ ಏನಾದರೂ ಸಲಹೆ ಕೊಡುತ್ತೀರಾ ಅಥವಾ ಮಂತ್ರಿ ಪರಿಷತ್ತಿನ ಸಭೆ ಕರೆಯಲೆ? ಅದರ ಅಗತ್ಯವಿಲ್ಲವೆಂದು ಕಾಣುತ್ತದೆ. ನನ್ನಲ್ಲಿ ಒಂದು ಉಪಾಯವಿದೆ ಪ್ರಭು, ನೀವು ಒಪ್ಪಿಕೊಳ್ಳಬೇಕು ಅಷ್ಟೇ. ಹಾ, ಅದೇನು ಹೇಳಿ. ಈ ಸಮಯದಲ್ಲಿ ಬಲ ಪ್ರಯೋಗದ ಪ್ರಯತ್ನಕ್ಕಿಂತ ಮುಖ್ಯವಾಗಿ ಮನವೊಲಿಸುವ ಪ್ರಯತ್ನ ಹೆಚ್ಚು ಪ್ರಯೋಜನಕಾರಿ ಎಂದು ನನ್ನ ಭಾವನೆ. ಅಂದರೆ ಸೈನ್ಯವನ್ನು ಬಳಸದೆ ದಂಗೆಯನ್ನು ಅಡಗಿಸಬೇಕೆಂದು ನಿಮ್ಮ ಅಭಿಪ್ರಾಯವೇ? ಅದು ಹೇಗೆ? ಅಂತ ಸಮರ್ಥರು ಯಾರಿದ್ದಾರೆ ರಾಧಗುಪ್ತರೇ? ಇದ್ದಾರೆ ಪ್ರಭು, ನಮ್ಮ ರಾಜಕುಮಾರ ಅಶೋಕ ಖಂಡಿತ ಸಮರ್ಥನಾಗಿದ್ದಾನೆ. ಅಮಾತ್ಯರೇ, ಅವನ ಬದಲು ನಮ್ಮ ಸುಸೀಮನೆ ಏಕಾಗಬಾರದು.
ಅವನು ಈಗಾಗಲೇ ತಕ್ಷಶಿಲೆಯಲ್ಲಿ ಮಂಡಲಾಧೀಶ್ವರನಾಗಿದ್ದಾನೆ. ಅವನು ಅಲ್ಲಿಂದಲೇ ಸೇನಾ ಸಹಿತ ಉಜ್ಜಯಿನಿಗೆ ಹೋಗಿ ದಂಗೆಯನ್ನು ಅಡಗಿಸುವುದು ಸುಲಭವಲ್ಲವೇ? ತಪ್ಪು ತಿಳಿಯಬೇಡಿ ಪ್ರಭು. ತಕ್ಷಶಿಲೆಯಲ್ಲಿ ಸುಶೀಮನ ಆಡಳಿತದಲ್ಲಿ ಹಲವು ದೋಷಗಳಿವೆ ಎಂದು ಗೂಢಾಚಾರರು ತಿಳಿಸುತ್ತಲೇ ಇದ್ದಾರೆ. ನಿಮಗೆ ನೋವಾಗಬಾರದೆಂದು ಅದನ್ನೆಲ್ಲ ನಿಮಗೆ ತಿಳಿಸಿಲ್ಲ ಅಷ್ಟೇ. ಅಮಾತ್ಯರೇ, ಮುಂದಿನ ಚಕ್ರವರ್ತಿಯಾಗಲಿರುವ ಸುಶೀಮನಿಗೆ ನೀವೇಕೆ ಸಲಹೆ ಸೂಚನೆ ನೀಡಿ ಸರಿದಾರಿಗೆ ತರಬಾರದು? ನಮ್ಮ ಮಾತಿಗೆ ಅವನು ಅಷ್ಟು ಗೌರವ ಕೊಡುವುದಿಲ್ಲವೆಂದು ಹಲವು ಸಂದರ್ಭಗಳಲ್ಲಿ ನಮಗೆ ಮನವರಿಕೆಯಾಗಿದೆ ಪ್ರಭು. ಹಾಗಾದರೆ ಈಗೇನು ಮಾಡುವುದು? ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕುಮಾರ ಅಶೋಕನೇ ಈ ಕಾರ್ಯಕ್ಕೆ ಸಮರ್ಥನೆಂದು ನನ್ನ ಅಭಿಪ್ರಾಯ. ಇಷ್ಟರ ಮೇಲೆ ನಿಮ್ಮಿಷ್ಟ. ಸರಿ, ಉಜ್ಜಯಿನಿಗೆ ಅಶೋಕನನ್ನೇ ಮಂಡಲಾಧೀಶ್ವರನನ್ನಾಗಿ ನೇಮಿಸಿ. ಮಹಾರಾಣಿಯವರೇ, ಈಗ ನಿಮಗೆ ಸಂತೋಷವಾಯಿತೆ? ಅಮಾತ್ಯರೇ, ಪ್ರಭುಗಳಿಗೆ ಏಕೆ ವಾಸ್ತವ ಅರ್ಥವಾಗುತ್ತಿಲ್ಲ? ನನ್ನ ಮಗ ಎಲ್ಲಾ ರೀತಿಯಲ್ಲೂ ಸಮರ್ಥನಾಗಿದ್ದರೂ ಪ್ರಭುಗಳು ಏಕೆ ಅಶೋಕನನ್ನು ಕಡೆಗಾಣಿಸುತ್ತಿದ್ದಾರೆ? ಅವಕಾಶ ಮಾಡಿಕೊಡಲು ಏಕೆ ಹಿಂಜರಿಯುತ್ತಿದ್ದಾರೆ? ಮಹಾರಾಣಿ, ಅದಕ್ಕೆ ಕಾರಣವೇನೆಂದು ನಿಮಗೂ ತಕ್ಕ ಮಟ್ಟಿಗೆ ಗೊತ್ತಿದೆ. ತೀರಿ ಹೋದ ಮೊದಲ ರಾಣಿಯ ಬಗ್ಗೆ ಪ್ರಭುಗಳಿಗೆ ಇರುವ ವ್ಯಾಮೋಹವೇ ಅವರ ಮಗ ಸುಶೀಮನ ಮೇಲೆ ಹೆಚ್ಚಿನ ಪಕ್ಷಪಾತ ಮಾಡುವಂತೆ ಮಾಡಿದೆ. ಅದರಿಂದಲೇ ಅವನನ್ನು ತಕ್ಷಶಿಲೆಯ ಮಂಡಲಾಧೀಶ್ವರನನ್ನಾಗಿ ನೇಮಿಸಿ ಕಳಿಸಿದರು. ಪುತ್ರ ವ್ಯಾಮೋಹವೇ ಮುಖ್ಯವಾದರೆ ಸಾಮಾನ್ಯ ಜನರ ಹಿತರಕ್ಷಣೆ ಮಾಡಲು ಹೇಗೆ ಸಾಧ್ಯ? ನಾನು ಅವರ ಪತ್ನಿಯಲ್ಲವೇ? ಅಶೋಕನು ಅವರ ಮಗನಲ್ಲವೇ? ತಂದೆಯಾದವರು ಇಂಥ ತಾರತಮ್ಯ ಮಾಡಬಹುದೇ? ಈ ರಾಜ್ಯಕ್ಕೆ ಸಮರ್ಥ ಉತ್ತರಾಧಿಕಾರಿಯ ಅಗತ್ಯವಿದೆಯೇ ಹೊರತು ಪ್ರೀತಿಯ ಮಗನಲ್ಲ. ಇದನ್ನು ಅವರು ಯೋಚಿಸಬೇಕಲ್ಲವೇ? ಸುಭದ್ರಾಂಗಿ ಅನುಭವಿಸಿದ ದೀರ್ಘಕಾಲದ ಯಾತನೆ ಅವಳ ಮಾತಿನಲ್ಲಿ ವ್ಯಕ್ತವಾಗುತ್ತಿತ್ತು. ಏಕೆಂದರೆ ಮೊದಲಿನಿಂದಲೂ ಬಿಂದುಸಾರ ಅವಳನ್ನು ಉದಾಸೀನವಾಗಿಯೇ ಕಾಣುತ್ತಿದ್ದ. ಆ ಉದಾಸೀನ ಅವಳ ಮಕ್ಕಳ ಮೇಲೂ ವಿಸ್ತರಿಸಿತ್ತು. ಹಿರಿಯ ರಾಣಿಯ ಮಗ ಸುಶೀಮನ ಮೇಲೆ ಅತಿಯಾದ ಪಕ್ಷಪಾತ ಎದ್ದು ಕಾಣುವಂತಿತ್ತು. ಅದರ ದುರುಪಯೋಗ ಪಡಿಸಿಕೊಳ್ಳುವಂತೆ ಸುಶೀಮ ಕೂಡ ಸುಭದ್ರಾಂಗಿಯನ್ನು, ಅವಳ ಮಕ್ಕಳನ್ನು ತೀರಾ ನಿಕೃಷ್ಟವಾಗಿ ಕಾಣುತ್ತಿದ್ದ. ಇತ್ತೀಚೆಗೆ ಅದು ದ್ವೇಷದ ರೂಪವನ್ನು ತಾಳುತ್ತಿತ್ತು. ರಾಧಗುಪ್ತನ ಮಾರ್ಗದರ್ಶನದಂತೆ ಅಶೋಕನನ್ನೇ ಉಜ್ಜಯಿನಿಯ ಮಂಡಲಾಧೀಶ್ವರನಾಗಿ ನೇಮಿಸಿದ. ಈ ನಿರ್ಧಾರದಿಂದ ಅಶೋಕನಿಗೆ ಸಂತೋಷವಾಯಿತು. ತನಗೆ ಸಿಕ್ಕ ಅವಕಾಶವನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದು ಉತ್ಸುಕನಾದ. ಸೇನಾಧಿಪತಿಯೇ, ನನಗೆ ಸಿಕ್ಕ ಅವಕಾಶವನ್ನು ನಾವು ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಇದು ನಮ್ಮ ಪರಾಕ್ರಮ ಪ್ರದರ್ಶನಕ್ಕೆ ಒಂದು ಒಳ್ಳೆಯ ಅವಕಾಶ. ಇದರಿಂದ ನನ್ನ ಸಾಮರ್ಥ್ಯವೇನೆಂದು ನನ್ನ ತಂದೆಯವರಿಗೆ ಮನವರಿಕೆ ಆಗಬಹುದು. ಹಾಗೇ ಆಗಲಿ ಪ್ರಭು. ನಾನು ಸೈನ್ಯವನ್ನು ಸಿದ್ಧಪಡಿಸುತ್ತೇನೆ. शूरवीर बलवान दयामय प्रजापाल रक्षक करुणामय वो कहलाए. ಆದರೆ ಪರಿಸ್ಥಿತಿ ಏನು ಅವನು ಅಂದುಕೊಂಡಂತಿರಲಿಲ್ಲ. ಆಯುಧ ಪ್ರಯೋಗಕ್ಕೆ ಅವಕಾಶವೇ ಇರಲಿಲ್ಲ. ರಾಜಬೀದಿಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿದ್ದವು. ಪ್ರಜಾಪ್ರಮುಖರು ಪ್ರೀತಿಯಿಂದ ಅಶೋಕನನ್ನು ಸ್ವಾಗತಿಸಿದರು. ಹಾಗಾದರೆ ದಂಗೆಯ ವಾರ್ತೆ ಕೇವಲ ವದಂತಿಯೇ ಪ್ರಮುಖರೇ? ದಂಗೆ ಎದ್ದಿದ್ದು ನಿಜವೇ, ಆದರೆ ವಾಸ್ತವದಲ್ಲಿ ಸ್ವತಃ ರಾಜಕುಮಾರ ಅಶೋಕನೇ ನಮ್ಮ ಆಡಳಿತಾಧಿಕಾರಿಯಾಗಿ ಬರುತ್ತಿರುವ ವಿಷಯ ತಿಳಿದು ನಾವು ತುಂಬ ಸಂತೋಷಗೊಂಡೆವು. ಅದಕ್ಕೆ ಕಾರಣ ನಮ್ಮ ರಾಜಕುಮಾರನ ಸದ್ಗುಣಗಳು. ಈವರೆಗೆ ನನಗೆ ಯಾವ ಅಧಿಕಾರ ಸ್ಥಾನದಲ್ಲಿಲ್ಲದಿದ್ದರೂ ನನ್ನ ಬಗ್ಗೆ ನೀವು ತೋರುತ್ತಿರುವ ವಿಶ್ವಾಸ, ನಂಬಿಕೆ ನನಗೆ ಅಚ್ಚರಿಯಾಗಿದೆ. ಈಗ ನನ್ನ ಹೊಣೆಗಾರಿಕೆಯೂ ಹೆಚ್ಚಾಗಿದೆ. ಸೇನಾಧಿಪತಿಯೇ, ಈ ದಂಗೆಗೆ ಕಾರಣರಾದ ಮಂತ್ರಿಗಳು ಹಾಗೂ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡಿ
ಹಾಗೆ ಆಗಲಿ ಪ್ರಭು. ಪ್ರಜಾಪ್ರಮುಖರೇ, ನಿಯಮಿತವಾಗಿ ಪ್ರಜೆಗಳ ದೂರು ದುಮ್ಮಾನಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸಲು ವ್ಯವಸ್ಥೆ ಮಾಡಿ. ಆಗಲಿ ಪ್ರಭು. ಪ್ರಜೆಗಳ ವಿಷಯದಲ್ಲಿ ರಾಜ್ಯಾಧಿಕಾರದ ದರ್ಪ ತೋರಿಸದೆ ಒಬ್ಬ ಮಿತ್ರನಂತೆ, ಬಂಧುವಿನಂತೆ, ಹಿತೈಷಿಯಂತೆ ಅಶೋಕನು ವ್ಯವಹರಿಸತೊಡಗಿದನು. ಬಹುಬೇಗನೆ ಅವನ ಆಡಳಿತ ವೈಖರಿ ಮಗಧ ರಾಜ್ಯದಲ್ಲಿ ಮನೆ ಮಾತಾಯಿತು. ರಾಧಗುಪ್ತರಿಗೂ ಹಾಗೂ ಅಶೋಕನ ತಾಯಿ ಸುಭದ್ರಾಂಗಿಗೂ ಬಹಳ ಸಂತೋಷವಾಯಿತು. ಅಷ್ಟೇ ಅಲ್ಲದೆ ಮಗಧ ಸಾಮ್ರಾಜ್ಯದ ಉತ್ತರಾಧಿಕಾರಕ್ಕೆ ಬೇಕಾಗಿರುವುದು ಇಂತಹದ್ದೇ ವ್ಯಕ್ತಿ ಎಂದು ಮಂತ್ರಿ ಪರಿಷತ್ತಿನ ಸದಸ್ಯರೆಲ್ಲರೂ ಭಾವಿಸತೊಡಗಿದರು. ಅಶೋಕನ ಖ್ಯಾತಿ ತಕ್ಷಶಿಲೆಯನ್ನು ತಲುಪಲು ತಡವಾಗಲಿಲ್ಲ. ಪ್ರಜೆಗಳೆಲ್ಲ ಅವನನ್ನು ಹೊಗಳಿ ಮಾತನಾಡುತ್ತಿರುವರೆಂದು ಸುಶೀಮನಿಗೆ ತಿಳಿಯಿತು. ಸುಶೀಮ ಅಶೋಕನ ಜನಪ್ರಿಯತೆಯಿಂದ ಇನ್ನಷ್ಟು ದ್ವೇಷ ಕಾರಲು ಆರಂಭಿಸಿದ. ಆದರೆ ತನ್ನ ದೌರ್ಬಲ್ಯಗಳನ್ನು ಸರಿಪಡಿಸಿಕೊಳ್ಳಲು ಎಂದೂ ಪ್ರಯತ್ನಿಸಿರಲಿಲ್ಲ. ಈ ನಡುವೆ ಬಿಂದುಸಾರ ಅನಾರೋಗ್ಯ ಪೀಡಿತನಾದ. ಆದರೆ ಸುಶೀಮ ಸುಮ್ಮನಿರಲಿಲ್ಲ. ಅವನಿಗೆ ಅನಾರೋಗ್ಯಕ್ಕಿಂತ ತಾನು ಬೇಗ ಸಿಂಹಾಸನವನ್ನೇರಿಬಿಡಬೇಕೆಂಬ ಆತುರವಿತ್ತು. ಆದ್ದರಿಂದ ಅಶೋಕನ ವಿರುದ್ಧವಾಗಿ ತನ್ನ ತಳಮಳವನ್ನು ವ್ಯಕ್ತಪಡಿಸಲು ಸುಶೀಮ ಪಾಟಲಿಪುತ್ರಕ್ಕೆ ಬಂದಿದ್ದನು. ಸುಶೀಮ, ನೀನೀಗ ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು. ನಾನು ನಿನಗೆ ಹೇಳಿ ಕಳಿಸುವ ಪ್ರಸಂಗ ತಪ್ಪಿತು. ಎಲ್ಲಿ ನೋಡಿದರೂ ಅಶೋಕ ಅಶೋಕ ಅಶೋಕ. ತಂದೆಯೇ, ನೀವು ಮಾಡಿದ ಕಾರ್ಯದಿಂದ ಉಜ್ಜಯಿನಿಯ ಪ್ರಜೆಗಳೆಲ್ಲ ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಅಶೋಕ ಅಶೋಕ ಅಶೋಕ, ಇದಕ್ಕೆಲ್ಲ ಕಾರಣ ನೀವೇ. ಸುಶೀಮ, ಅದು ಅಮಾತ್ಯ ಪರಿಷತ್ತಿನ ಒಟ್ಟಭಿಪ್ರಾಯ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸಾಧ್ಯವಿರಲಿಲ್ಲ. ಅಂದ ಹಾಗೆ ನೀನು ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಆಡಳಿತ ನಡೆಸುವುದು ಒಳ್ಳೆಯದು ಅನ್ನಿಸುತ್ತೆ. ಅಂದ್ರೆ ಏನರ್ಥ? ನಾನು ಸರಿಯಾಗಿ ಆಡಳಿತ ನಡೆಸುತ್ತಿಲ್ಲವೆಂದು ನಿಮಗೆ ಹೇಳಿದವರು ಯಾರು? ಅದನ್ನೆಲ್ಲ ಬಿಡು. ನಾಳೆ ಮಂತ್ರಿ ಪರಿಷತ್ತಿನ ಸಭೆ ಕರೆಯುತ್ತೇನೆ. ಅಲ್ಲಿ ನಿನ್ನನ್ನು ನೀನು ಸಮರ್ಥಿಸಿದ್ದೆ. ನಿನ್ನ ಮೇಲಿನ ಆರೋಪಗಳ ಬಗ್ಗೆ ನಿನಗೆ ಅಲ್ಲೇ ತಿಳಿಯುತ್ತದೆ. ನನ್ನ ಮೇಲೆ ಆರೋಪ ಹೊರಿಸಲು ಆ ಮಂತ್ರಿಗಳು ಯಾರು? ಮಗಧ ಸಾಮ್ರಾಜ್ಯದ ಮುಂದಿನ ಚಕ್ರವರ್ತಿಯಾಗುವ ನನ್ನ ಮೇಲೆ ಆರೋಪವೇ? ನೋಡು ಸುಶೀಮ, ಮಂತ್ರಿ ಪರಿಷತ್ತನ್ನು ಮೀರಿ ನಾನು ನನಗಿಷ್ಟ ಬಂದಂತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಮಗನೆಂಬ ಮಮಕಾರ ಬೇರೆ, ಆಡಳಿತದ ವಿಷಯವೇ ಬೇರೆ. ಯಾರಲ್ಲಿ? ಅಮಾತ್ಯರಿಗೆ ವಿಷಯವನ್ನು ತಿಳಿಸಿ. ನಾಳೆ ಮಂತ್ರಿ ಪರಿಷತ್ತಿನ ಸಭೆ ಕರೆಯಲು ತಿಳಿಸಿ. ಆಗಲಿ ಪ್ರಭು. ಸುಶೀಮ, ನಾಳೆ ಮಂತ್ರಿ ಪರಿಷತ್ತಿನಲ್ಲಿ ಸಾವಧಾನದಿಂದ ವರ್ತಿಸು. ಸುಶೀಮನು ಅಶೋಕನ ಮೇಲೆ ಇನ್ನಷ್ಟು ಕೋಪಗೊಂಡದ್ದು ಮಾತ್ರವಲ್ಲ, ತಂದೆಯ ಮೇಲೂ ಅಸಮಾಧಾನಗೊಂಡ. ಏನೇ ಆದರೂ ನಾನು ಸೋಲೊಪ್ಪಿಕೊಳ್ಳಬಾರದು. ನನ್ನ ಮೇಲೆ ದೂರು ಹೇಳುವ ಆ ಮಂತ್ರಿಗಳು ಯಾರು? ನಾನು ಮಗಧ ರಾಜ್ಯದ ಚಕ್ರವರ್ತಿಯಾದ ಒಡನೆ ಅವರನ್ನೆಲ್ಲ ಅಧಿಕಾರದಿಂದ ಕಿತ್ತೆಸೆಯುತ್ತೇನೆ. ಮರುದಿನ ಅಂದುಕೊಂಡಂತೆ ಮಂತ್ರಿ ಪರಿಷತ್ತಿನ ಸಭೆ ಸೇರಿತು. ಅದರಲ್ಲಿ ಹೆಚ್ಚು ಜನ ವಯೋವೃದ್ಧರು, ಜ್ಞಾನವೃದ್ಧರು, ಸಾಮ್ರಾಜ್ಯದ ಬಗ್ಗೆ ಅಪಾರ ನಿಷ್ಠೆಯುಳ್ಳವರು ಆಗಿದ್ದರು. ಅಲ್ಲಿ ಪ್ರಧಾನ ಅಮಾತ್ಯರು ಬೇಕೆಂದೇ ಅಶೋಕನ ಬಗ್ಗೆ ಮಾತನಾಡಲು ತೊಡಗಿದರು. ಮಂತ್ರಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಶೋಕ ಉಜ್ಜಯಿನಿಗೆ ಹೋಗಿ ಅಲ್ಲಿನ ದಂಗೆಯ ಪ್ರಯತ್ನವನ್ನು ತಪ್ಪಿಸಿದನು. ಹಾಗೆ ಅಲ್ಲಿನ ಆಡಳಿತದ ನೀತಿಯನ್ನು ಬದಲಾಯಿಸಿ ನಮ್ಮ ರಾಜ್ಯದ ಪ್ರಜೆಗಳ ಪ್ರೀತಿಯನ್ನು ಗಳಿಸಿದ್ದಾನೆ. ಅಷ್ಟರಲ್ಲಿ ಸುಶೀಮ ಮತ್ತು ತಂದೆ ಬಿಂದುಸಾರನು ಈ ಮಾತುಗಳನ್ನು ಕೇಳುತ್ತಾ ಪ್ರವೇಶಿಸಿದರು. ಇದನ್ನು ರಾಧಗುಪ್ತರು ಸೂಕ್ಷ್ಮವಾಗಿ ಗಮನಿಸಿದರು. ಅಮಾತ್ಯರೇ, ಮಹಾಮಂತ್ರಿಗಳೇ, ನಿಮಗೆ ನಮ್ಮ ನಮಸ್ಕಾರಗಳು. ನಮಸ್ಕಾರ ಪ್ರಭುಗಳೇ. ಇಷ್ಟು ಅವಸರವಾಗಿ ಈ ರಾಜ್ಯಸಭೆಯನ್ನು ಕರೆಯಲು ಕಾರಣವೇನು? ಅದು ನಾನು ಹೇಳುತ್ತೇನೆ. ಮುಂದಿನ ಚಕ್ರವರ್ತಿ ಯಾರೆಂದು ಹೇಳಿ ತಿಳಿಸಲು ಈ ಸಭೆ ಕರೆದಿರುವುದು. ಸುಶೀಮ, ಸಮಾಧಾನ. ಅಮಾತ್ಯರೇ, ತಕ್ಷಶಿಲೆಯಿಂದ ನಮ್ಮ ಗೂಢಚಾರರು ಕಳಿಸಿರುವ
ಪತ್ರದ ವಿಷಯವನ್ನು ಸಭೆಗೆ ತಿಳಿಸಿ. ಸುಶೀಮ ಕೆಲವು ದುಷ್ಟ ಸಲಹೆಗಾರರ ಜೊತೆ ಸೇರಿ ಪ್ರಜಾಕ್ಷೇಮವನ್ನು ಕಡೆಗಾಣಿಸಿದ್ದಾನೆ. ಅವನ ಕೆಲವು ಅಧಿಕಾರಿಗಳು ಪ್ರಜೆಗಳೊಂದಿಗೆ ಕಠಿಣವಾಗಿ ವರ್ತಿಸುತ್ತಿದ್ದಾರೆ. ಏನೋ ಈ ಅರ್ಥಹೀನ ಪತ್ರವನ್ನ ಬರೆದವರು ಯಾರು? ತಂದೆ, ಇದರಲ್ಲಿ ಯಾರ ಸಹಿಯೂ ಇಲ್ಲ. ಈ ರೀತಿಯ ಅನಾಮಧೇಯ ಪತ್ರಗಳಿಗೆ ಬೆಲೆ ಕೊಡುವವರು ಮೂರ್ಖರು. ಇಲ್ಲಿರುವ ಇವರೆಲ್ಲರೂ ಮೂರ್ಖರು. ಸುಶೀಮಾ, ಸುಶೀಮಾ, ಮೊದಲು ಅವರಲ್ಲಿ ಕ್ಷಮೆ ಕೇಳು. ಏನು ಕ್ಷಮೆಯೇ? ನಾನು ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ. ಮಗಧ ಸಾಮ್ರಾಜ್ಯದ ಮುಂದಿನ ಚಕ್ರವರ್ತಿ ನಾನು. ಚಕ್ರವರ್ತಿಯಾದ ಮೇಲೆ ಇವರೆಲ್ಲರನ್ನು ಕಿತ್ತೆಸೆಯುತ್ತೇನೆ. ಕ್ಷಮೆ ಕೇಳಬೇಕಂತೆ ಕ್ಷಮೆ. ಸುಶೀಮಾ, ನಿಲ್ಲು ನಿಲ್ಲು. ಸುಶೀಮಾ, ನಿಲ್ಲು. ಅಯ್ಯೋ ಮಹಾಮಂತ್ರಿಗಳೇ, ಅವನನ್ನು ಕ್ಷಮಿಸಿಬಿಡಿ. ನಾನು ಅವನಿಗೆ ತಿಳಿ ಹೇಳುತ್ತೇನೆ. ಇಂದು ಈ ಮಂತ್ರಿಸಭೆಯನ್ನೇ ಅವಮಾನಿಸಿದವನು ಮುಂದೆ ಚಕ್ರವರ್ತಿಯಾದರೆ ಪ್ರಜೆಗಳನ್ನು ಕಾಲ ಕಸದಂತೆ ಕಾಣುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾಪ್ರಭು, ರಾಜ್ಯದ ಹಿತದ ಬಗ್ಗೆ ಯೋಚಿಸಿ ನಾವಿನ್ನು ಹೊರಡುತ್ತೇವೆ. ಮಹಾಪ್ರಭುಗಳೇ, ಏನಾಯಿತು? ಏಕೆ ಹೀಗೆ ಆಯಾಸದಿಂದ ಕುಳಿತಿದ್ದೀರಿ? ಎಲ್ಲ ನಿನ್ನ ಮಗ ಅಶೋಕನಿಂದಲೇ ಆಗಿದ್ದು. ಅಶೋಕನಿಂದಲೇ? ಪ್ರಭು, ಅವನೆಂದಿಗೂ ನಿಮ್ಮ ಹೆಸರಿಗೆ ಧಕ್ಕೆ ತರುವ ಕೆಲಸ ಮಾಡುವುದಿಲ್ಲ. ಸಾಕು, ನಿಲ್ಲಿಸು. ನೀನು ಮತ್ತು ಆ ಮಂತ್ರಿ ಮಂಡಲದವರು ಎಲ್ಲರೂ ಸೇರಿ ಅಶೋಕನನ್ನೇ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂದಿದ್ದೀರಾ? ಅದು ನಾನು ಬದುಕಿರುವವರೆಗೂ ಸಾಧ್ಯವಿಲ್ಲ. ಮುಂದಿನ ಮಗದ ಚಕ್ರವರ್ತಿ ನನ್ನ ಮಗ ಸುಶೀಮನೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ನಡುವೆ ಬಿಂದುಸಾರ ಅನಾರೋಗ್ಯ ಪೀಡಿತನಾದ. ತಾನು ಹೆಚ್ಚು ದಿನ ಉಳಿಯಲಾರೆನೆಂಬ ಭಾವನೆಯು ಅವನಲ್ಲಿ ಬರತೊಡಗಿತ್ತು. ಅಷ್ಟರಲ್ಲಿ ಸುಶೀಮನೆಗೆ ಚಕ್ರವರ್ತಿಯಾಗಿ ಪಟ್ಟ ಕಟ್ಟಿಬಿಡಬೇಕೆಂದು ಆತುರ ತೋರಿಸಿದ. ತನಗೇನಾದರೂ ಆದರೆ ತನ್ನ ಪ್ರೀತಿಯ ಮಗ ಚಕ್ರವರ್ತಿಯಾಗುವುದೇ ಇಲ್ಲವೇನೋ ಎಂದು ಅವನು ಭಯಗೊಂಡ. ಏಕೆಂದರೆ ಇತ್ತೀಚೆಗೆ ರಾಧಗುಪ್ತನು ಸೇರಿದಂತೆ ಎಲ್ಲಾ ಪ್ರಮುಖರ ಒಲವು ಅಶೋಕನ ಕಡೆಗಿರಬೇಕೆಂದು ಅವನು ಸಂದೇಹ ಪಡತೊಡಗಿದ್ದ. ಬಿಂದುಸಾರ ಅಂದುಕೊಂಡಂತೆ ಒಂದು ಆಘಾತಕಾರಿ ಸುದ್ದಿ ಬಂತು. ಮಹಾಪ್ರಭುಗಳೇ, ಒಂದು ಆಘಾತಕಾರಿ ಸುದ್ದಿ. ಏನದು? ತಕ್ಷಶಿಲೆಯಲ್ಲಿ ತೀವ್ರವಾದ ದಂಗೆ ಆರಂಭವಾಗಿದೆ. ಪ್ರಭು ಸುಶೀಮರು ಪ್ರಾಣ ಭಯದಿಂದ ಅರಮನೆಯನ್ನು ಬಿಟ್ಟು ಮಾತ್ರವಲ್ಲ, ತಕ್ಷಶಿಲೆಯಿಂದಲೇ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾರಂತೆ. ಅಷ್ಟರಲ್ಲಿ ರಾಧಗುಪ್ತರು ಪ್ರವೇಶಿಸುವರು. ಈ ವಿಷಯ ಅವರಿಗೆ ಅನಿರೀಕ್ಷಿತವಲ್ಲದಿದ್ದರೂ ಬಿಂದುಸಾರನಿಗೆ ಊಹೆಯನ್ನು ಮಾಡಲಾಗದ ದೊಡ್ಡ ಆಘಾತವಾಗಿತ್ತು. ಅಮಾತ್ಯರೇ, ಏನಿದು? ತಕ್ಷಶಿಲೆಯಲ್ಲಿ ದಂಗೆಯಂತೆ? ಪ್ರಭುಗಳೇ, ನಾನು ಹಲವು ಬಾರಿ ಸುಶೀಮನ ಆಡಳಿತದಲ್ಲಿ ದೋಷಗಳಿವೆ ಎಂದು ನಿಮಗೆ ಎಚ್ಚರಿಸುತ್ತಲೇ ಬಂದಿರುವೆ. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದ್ದೀರಿ. ಇವಾಗ ನೋಡಿ ಏನಾಯಿತು. ಅಮಾತ್ಯರೇ, ಅಮಾತ್ಯರೇ, ಅದನ್ನು ಬಿಡಿ. ಮೊದಲಿಗೆ ತಕ್ಷಶಿಲೆಯಲ್ಲಿ ದಂಗೆಯನ್ನು ಅಡಗಿಸುವುದು ಹೇಗೆಂದು ಸ್ವಲ್ಪ ಯೋಚಿಸಿ. ದಂಗೆ ಎಲ್ಲ ಕಡೆ ಹರಡಿದರೇನು ಗತಿ? ನಾನೇ ಸೈನ್ಯ ಸಮೇತ ಹೋಗಿ ದಂಗೆಯನ್ನು ಮಟ್ಟ ಹಾಕೋಣವೆಂದರೆ ಈ ವಯಸ್ಸು ಮತ್ತು ಈ ರೋಗ ಅದಕ್ಕೆ ಅವಕಾಶ ಕೊಡುತ್ತಿಲ್ಲ ಅಮಾತ್ಯರೇ. ಈ ಸಂದರ್ಭವನ್ನು ಕಾಯುತ್ತಿದ್ದ ರಾಧಗುಪ್ತರು ಅಶೋಕನ ಶ್ರೇಯಸ್ಸಿಗೆ ಹಾಗೂ ಸಾಮ್ರಾಜ್ಯದ ಒಳಿತಿಗೆ ಬಳಸಿಕೊಂಡರು. ಹೌದು ಪ್ರಭು, ತಡ ಮಾಡಿದರೆ ಪರಿಸ್ಥಿತಿ ನಮ್ಮ ಕೈಮೀರಿ ಹೋಗಬಹುದು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದು ಒಂದೇ ಒಂದು ದಾರಿ. ಅದೆಂದರೆ ತಕ್ಷಣಕ್ಕೆ ಅಶೋಕನನ್ನು ತಕ್ಷಶಿಲೆಯ ಮಂಡಲಾಧೀಶ್ವರನನ್ನಾಗಿ ನೇಮಿಸಿ ಕಳಿಸುವುದು. ಹಾಗಾದರೆ ಸುಶೀಮನ ಗತಿ ಏನು? ಅವನು ಬಂದ ಮೇಲೆ ಯೋಚಿಸೋಣ. ಉಜ್ಜಯಿನಿಗೆ ಯಾರನ್ನು ಕಳಿಸುವುದು ಅಮಾತ್ಯರೇ? ನಿಮ್ಮ ಕಿರಿಯ ಮಗ ವಿಗತಶೋಕನನ್ನು ತಾತ್ಕಾಲಿಕವಾಗಿ ಅಲ್ಲಿಗೆ ಕಳಿಸೋಣ. ಅಶೋಕನು ಉಜ್ಜಯಿನಿಯಿಂದ ತಕ್ಷಶಿಲೆಗೆ, ಉಜ್ಜಯಿನಿಗೆ ವಿಗತಶೋಕ ಮಂಡಲಾಧಿಪತಿಯಾಗಿ ಹೋದರೆ ಮುಂದೆ ಸುಶೀಮನ ಗತಿಯೇನು? ಸಿಂಹಾಸನವೇರುವುದು ಸಾಧ್ಯವಾಗುವುದೋ ಇಲ್ಲವೋ? ಅನ್ಯ ಮಾರ್ಗವಿಲ್ಲದೆ ರಾಜಾಜ್ಞೆಗೆ ಬಿಂದುಸಾರ ಸಹಿ ಮಾಡಲೇಬೇಕಾಯಿತು. ರಾಧಗುಪ್ತ ಹೊಸ ನೇಮಕ ಮತ್ತು ದಂಗೆಯನ್ನು ಅಡಗಿಸಬೇಕಾದ ಕರ್ತವ್ಯದ ಬಗ್ಗೆ ಅಶೋಕನಿಗೆ ಕೂಡಲೇ ವಾರ್ತೆ ಕಳುಹಿಸಿದ. ಅನಿವಾರ್ಯವಾಗಿ ಉಜ್ಜಯಿನಿ ತನಗೆ ಅತ್ಯಂತ ಪ್ರಿಯವಾಗಿದ್ದರೂ ರಾಜಾಜ್ಞೆಯಂತೆ ಅಶೋಕ ದಂಗೆಯನ್ನು ಅಡಗಿಸಲು ಬೇಕಾದ ಸೈನ್ಯದೊಂದಿಗೆ ತಕ್ಷಶಿಲೆಯತ್ತ ಸಾಗಲೇಬೇಕಾಯಿತು.